ಕೊಳ್ಳೇಗಾಲ ಅಂಜುಮನೆ ಇಸ್ಲಾಮಿಯಾ ಸಮಿತಿಯ ನೂತನ ಆಡಳಿತ ಮಂಡಳಿ ರಚನೆಗೆ ಮಹತ್ವದ ಹಂತವಾದ ಪದಾಧಿಕಾರಿಗಳ ಚುನಾವಣೆ ಇಂದು ಶಾಂತಿಯುತವಾಗಿ ಪೂರ್ಣಗೊಂಡಿತು. ಇತ್ತೀಚೆಗೆ ನಡೆದ ಅಂಜುಮನ್ ಸಮಿತಿಯ ಚುನಾವಣೆಯಲ್ಲಿ 15 ಮಂದಿ ಸದಸ್ಯರು ಆಯ್ಕೆಯಾಗಿದ್ದರು. ಆ ಸದಸ್ಯರು ಇಂದು ಸಭೆ ಸೇರಿ ಸಮಿತಿಯ ಮುಂದಿನ ಅವಧಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಖಜಾಂಚಿ ಹುದ್ದೆಗಳಿಗೆ ಮತದಾನದ ಮೂಲಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು. ಈ ಚುನಾವಣೆಯಲ್ಲಿ ಹಬೀಬ್ ಪಾಷಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಅಯ್ಯೂಬ್ ಖಾನ್, ಕಾರ್ಯದರ್ಶಿಯಾಗಿ ಅಬ್ದುಲ್ ಖಾದರ್ ಹಾಗೂ ಖಜಾಂಚಿಯಾಗಿ ಅಬ್ದುಲ್ ಜಬೀವುಲ್ಲಾ ಅವರು ಆಯ್ಕೆಯಾಗಿದ್ದಾರೆ. ನೂತನ ಪದಾಧಿಕಾರಿಗಳ ಘೋಷಣೆಯಾದ ತಕ್ಷಣ ಸಭೆಯಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಯಿತು. ಸದಸ್ಯರು ಹಾಗೂ ಮುಖಂಡರು ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಸಮಿತಿಯ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಶುಭ ಹಾರೈಸಿದರು. ಬಳಿಕ ಪದಾಧಿಕಾರಿಗಳು ಹಾಗೂ ಇತರ ಮುಖಂಡರು ಮೆರವಣಿಗೆ ಮೂಲಕ ತೆರಳಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವವನ್ನ ಸಲ್ಲಿಸಿದರು. ಅಂಜುಮನ್ ಸಮಿತಿಯು ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹತ್ವದ ಜವಾಬ್ದಾರಿಯನ್ನ ಹೊತ್ತಿರುವ ಸಂಸ್ಥೆಯಾಗಿದೆ. ಸಮುದಾಯದ ಅಭಿವೃದ್ಧಿ, ಶಿಕ್ಷಣಕ್ಕೆ ಉತ್ತೇಜನ, ಬಡ ಹಾಗೂ ಅಗತ್ಯವಿರುವ ಕುಟುಂಬಗಳಿಗೆ ನೆರವು, ಧಾರ್ಮಿಕ ಕಾರ್ಯಕ್ರಮಗಳ ಸಮರ್ಪಕ ನಿರ್ವಹಣೆ ಸೇರಿದಂತೆ ಹಲವು ಕಾರ್ಯಗಳನ್ನು ಸಮಿತಿಯು ನಿರ್ವಹಿಸುತ್ತದೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಆಡಳಿತಾತ್ಮಕವಾಗಿ ಮಹತ್ವದ ಹೊಣೆಗಾರಿಕೆ ದೊರೆತಿದ್ದು ಸಮಿತಿಯ ಕಾರ್ಯ ಚಟುವಟಿಕೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಸುವ ನಿರೀಕ್ಷೆ ಇದೆ. ಈ ಮೂಲಕ ಸದಸ್ಯರ ಚುನಾವಣೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಎರಡೂ ಪ್ರಕ್ರಿಯೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಕೊಳ್ಳೇಗಾಲ ಅಂಜುಮನೆ ಇಸ್ಲಾಮಿಯಾ ಸಮಿತಿಯ ನೂತನ ಆಡಳಿತ ಮಂಡಳಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ಚುನಾವಣಾ ಪ್ರಕ್ರಿಯೆ ನಂತರ ನೂತನ ಅಧ್ಯಕ್ಷ ಹಬೀಬ್ ಪಾಷಾ ಮಾತನಾಡಿ, ಸಮಿತಿಯ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಸಮುದಾಯದ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತೇವೆ ಅಂತ ಹೇಳಿದರು. ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನು ಆಯ್ಕೆ ಮಾಡಿದ ಸಮುದಾಯದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಅಲ್ಲದೆ ಊರಿನ ಎಲ್ಲ ಸಮುದಾಯಗಳ ಮುಖಂಡರು ಹಾಗೂ ಯಜಮಾನರುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮಾತನಾಡಿ, ನಗರದ ಬಹುನಿರೀಕ್ಷಿತ ಶಾದಿ ಮಹಲ್ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸುವುದು, ಸ್ಮಶಾನಕ್ಕಾಗಿ ಜಾಗ ಕೊಡಿಸುವುದು ಹಾಗೂ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ಕಾರ್ಯಗಳು ಸದ್ಯಕ್ಕೆ ನಮ್ಮ ಮುಂದಿದೆ. ಈ ಕಾರ್ಯಗಳ ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಎಂದರು. ಸಮುದಾಯದ ಅಭಿವೃದ್ಧಿ, ಶಿಕ್ಷಣ, ಧಾರ್ಮಿಕ ಸೇವೆ ಹಾಗೂ ಜನಪರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಉತ್ತಮ ಆಡಳಿತ ನೀಡುವ ವಿಶ್ವಾಸವನ್ನ ಪದಾಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಅಂಜುಮನ್ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ಹೊಸ ಆಡಳಿತ ಮಂಡಳಿ ಕಾರ್ಯಾರಂಭಕ್ಕೆ ಸಜ್ಜಾಗಿದೆ. ಮುಂದಿನ ದಿನಗಳಲ್ಲಿ ಸಮಿತಿಯ ಕಾರ್ಯ ಚಟುವಟಿಕೆಗಳು ಇನ್ನಷ್ಟು ಚುರುಕುಗೊಂಡು ಸಮಾಜದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿವೆ ಎಂಬ ನಿರೀಕ್ಷೆಗಳು ವ್ಯಕ್ತವಾಗಿವೆ. MDU ನ್ಯೂಸ್ ಮೀಡಿಯಾ ಮಿರರ್, ಕೊಳ್ಳೇಗಾಲ. अल्लाह बरकातहू। जो ये इलेक्शन जो अंजुमन इस्लामी इलेक्शन चला है, इससे मेरे मुस्लिम भाइयों, बुजुर्ग, दोस्त जितने भी साथ दिए बहुत बहुत शुक्रिया अदा। हम 15 साथियों शुक्रिया अदा करते हैं। इसमें जो 15 साथियाँ हैं, हम एक बन को काम कर को दिखा को अच्छे काम करो, भरोसा देते हैं। ये उम्मीद रखो, उम्मीद को पूरा करते हैं इंशाअल्लाह। अस्सलामु अलैकुम रहमतुल्लाहि वबरकातुहू। ನಾನು ಅಬ್ದುಲ್ ಖಾದರ್. ನನಗೆ ಈ ಅಂಜುಮನೆ ಇಸ್ಲಾಮಿಯಾ ಕಮಿಟಿಯಿಂದ ಆಸ್ ಎ ಸೆಕ್ರೆಟರಿ ಎಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಮುಂಚೆ ಒಂದು 4-5 ವರ್ಷದಿಂದ ನಮ್ಮ ಈ ಕೊಳ್ಳೇಗಾಲಕ್ಕೆ ಕಮಿಟಿ ಅಂತ ಇರಲಿಲ್ಲ. ನಮ್ಮ ವಕ್ಫ್ ಬೋರ್ಡ್ ಆಫೀಸರ್ಸ್ ಬಂದು ಇದನ್ನು ಏನೋ ಕಾರಣಾಂತರದಿಂದ ವಕ್ಫ್ ಬೋರ್ಡ್ ಆಫೀಸರ್ಸನ್ನು ಇದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇವಾಗ ಒಂದು ಒಳ್ಳೆ ಸಮಯ ಬಂದಿದೆ. ಎಲ್ಲರೂ ಸೇರಿ ಒಂದು ಎಲೆಕ್ಷನನ್ನು ಮಾಡಿ ಒಂದು 15 ಮೆಂಬರ್ಸನ್ನು ಎಲೆಕ್ಟ್ ಮಾಡಿದ್ದಾರೆ. ಎಲ್ಲರೂ ಸೇರಿ ನಾವು ಒಂದು ಒಳ್ಳೆ ಕಾರ್ಯವನ್ನು ಶುರು ಮಾಡೋಣ ಅಂತ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ನಮ್ಮ ಕೊಳ್ಳೇಗಾಲಕ್ಕೆ ಒಂದು ಸ್ಮಶಾನ ಅಂತ ತುಂಬ ಕೊರತೆ ಇದೆ.
ಅದರ ಬಗ್ಗೆ ನಾವು ಮೊದಲನೇದಾಗಿ ನಾವು ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಒಂದು ಬಂದು ನಮ್ಮ ಒಂದು ಶಾದಿ ಮಹಲ್ ಕಾರ್ಯ ಏನಿದೆ ಅದು ಪೆಂಡಿಂಗ್ ಆಗಿದೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಡ್ತೀವಿ. ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ಒಂದು ಸಮುದಾಯದಲ್ಲಿ ಎಜುಕೇಷನ್ ಏನಿದೆ ತುಂಬ ಹಿಂದೆ ಇದ್ದಾರೆ ಎಜುಕೇಷನಲ್ಲಿ. ಅದರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಸ್ಟೂಡೆಂಟ್ಸ್ಗೆ ಏನು ಸಪೋರ್ಟ್ ಮಾಡಬೇಕು ಎಲ್ಲ ಮಾಡ್ತೀವಿ. ಮೊದಲು ಕಾರ್ಯವನ್ನು ಮಾಡ್ತಾಯಿದ್ರು, ಮೆರಿಟ್ ಸ್ಟೂಡೆಂಟ್ಸ್ಗೆ ಒಂದು ಸೇರಿ ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅದೆಲ್ಲ ಪೆಂಡಿಂಗ್ ಆಗಿದೆ. ನೆಕ್ಸ್ಟ್ ಇನ್ಶಾಅಲ್ಲಾ ನಾವೆಲ್ಲ ಸೇರಿ ಇದನ್ನು ಹಳೆಯ ಯಜಮಾನರು ಏನು ಮಾಡ್ತಾಯಿದ್ರು ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಆಶ್ವಾಸನೆಯನ್ನು ನೀಡುತ್ತೇವೆ. हाँ भाई, बीच में चलो।